ವಾರಗಿತ್ತಿಯರ ವಿರುದ್ಧ ಸೀರಿಯಲ್ ನಟಿ ಕಾವ್ಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಿರುತೆರೆ ನಟಿ ಕಾವ್ಯ ಲೈಫೇ ಸೀರಿಯಲ್ಗಿಂತ ಈಗ ಸೀರಿಯಸ್ ಆಗಿದೆ. ಸೀರಿಯಲ್ ನಟಿಯ ಕೌಟುಂಬಿಕ ಕಲಹ, ವಾರಗಿತ್ತಿಯರ ವಿರುದ್ಧ ಒಂದ್ ಕಡೆ ಕಾವ್ಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಿರುತೆರೆ ನಟಿ ಕಾವ್ಯ ಲೈಫೇ ಸೀರಿಯಲ್ಗಿಂತ ಸೀರಿಯಸ್ ಆಗ್ಬಿಟ್ಟಿದೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಕಾವ್ಯ. ಈಗಾಗಲೇ ನನ್ನ 2 ವರ್ಷದ ಮಗಳ ಮೇಲೆ ಪ್ರೇಮ ಎಂಬಾಕೆ ಕೈ ಮಾಡಿದ್ರು, ಯಾಕೆ ಅಂತ ಕೇಳಿದ್ದಕ್ಕೆ ಪ್ರಕರಣ ಎಲ್ಲೆಲ್ಲೋ ಹೋಯ್ತು. ನಂತರ ಆಕೆಯ ಅಪ್ಪ ಬಂದು ನನಗೆ ಹೊಡೆದ್ಬಿಟ್ರು ಅಂತ ಕಾವ್ಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಮುಂಚೆಯೂ ನನಗೆ ಹೊಡೆದಿದ್ರು ಅಂತೇಳಿ ಕಾವ್ಯ ಅಳಲನ್ನು ತೋಡ್ಕೊಂಡಿದ್ದಾರೆ. ಆತ ರೇಪ್ ಮಾಡ್ತೀನಿ ಅಂತ ಬಹಿರಂಗವಾಗಿ ನನಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ. ಆ ಸಂದರ್ಭದಲ್ಲಿ ಪತಿ ಹಲ್ಲೆಗೆ ಯತ್ನಿಸಿದ್ದಾಗಿ ಕಾವ್ಯ ಸಮರ್ಥನೆಯನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಏನ್ ಮಾಡೋಣ ಹೇಳಿ, ಎಲ್ಲರೂ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತೇಳಿ ಕಾವ್ಯ ಈಗ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಒಂದ್ ಕಡೆಯಲ್ಲಿ ಕಾವ್ಯ ಗೌಡ ಕುಟುಂಬ ಕಲಹ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇತ್ತ ಕಾವ್ಯ ಅವರು ಮಾಡಿರುವಂಥ ಆರೋಪವನ್ನು ಕೂಡ ಗಮನಿಸಬೇಕಾಗುತ್ತೆ. ದೂರು ಪ್ರತಿ ದೂರು ದಾಖಲಾಗಿದೆ. ಒಂದ್ ಕಡೆಯಲ್ಲಿ ಕಾವ್ಯ ಪ್ರಕರಣವನ್ನು ದಾಖಲು ಮಾಡಿದ್ರೆ, ಇತ್ತ ಪ್ರೇಮ ಅವರು ಕೂಡ ಕೇಸ್ ದಾಖಲು ಮಾಡಿದ್ದಾರೆ. ನನಗೆ ನಂಬಿಕೆ ಇದೆ ಕಾನೂನು ನನ್ನ ಪರ ಬರುತ್ತೆ ಅಂತ. ಸೊ ಇಟ್ಸ್ ಓಕೆ. ಅವರು ಏನೇನ್ ಹೇಳ್ತಿದಾರೆ ಆಸ್ತಿ ಬಗ್ಗೆ ಅಂತೆ. ಆಸ್ತಿ ಒಂದ್ ಹೇಳ್ತೀನಿ, ನನ್ನ ಮದ್ವೆ ಆಗಿ 4 ವರ್ಷ ಆಯ್ತು. ನನ್ನ ಮಾವನ ಕಡೆಯಿಂದ ಆಗ್ಲಿ ಅಥವಾ ನನ್ನ ಗಂಡನ ಕಡೆಯಿಂದ ಆಗ್ಲಿ ನನ್ನ ಬ್ಯಾಂಕ್ ಅಕೌಂಟ್ಗೆ ₹1 ಅಂತ ನನ್ನ ಅಕೌಂಟ್ ತೋರಿಸ್ಬಿಟ್ರೆ, ಆಸ್ತಿ ಅಂತಾರಲ್ಲ, ಆಸ್ತಿ ಅಂದ್ರೆ 100% ಅಲ್ವಾ? ಗಂಡನ ಕಡೆಯಿಂದ ದುಡ್ಡಿಸ್ಕೋಬೇಕು, ಮಾವನ ಕಡೆಯಿಂದ ದುಡ್ಡಿಸ್ಕೊಳ್ಬೇಕು ಹಂಗಂತ ಬಂದಿದ್ರೆ, ನನ್ನ ಅಕೌಂಟ್ಗೆ ಬಂದಿದ್ರೆ ಡೆಫಿನೆಟ್ ಆಗಿ ನಾನು ಅವ್ರಿಗೆ ಎಸ್ ಅಂತೀನಿ. ಸೊ 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ದುಡಿತಾರ ಹುಡುಗಿ ನಾನು. ಐ ಡೋಂಟ್ ಕೇರ್. ಇದಕ್ಕಿಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಹೇಳೋರು 1000 ಜನ ಹೇಳ್ತಾರೆ. ನಾವು ಹೇಗ್ ತಗೊಂಡು ಹೋಗ್ತೀವಿ ಅನ್ನೋದು ತುಂಬಾ ಮುಖ್ಯ ಇದೆ. ನನ್ನ ಜೀವನ ನನಗ್ ಗೊತ್ತು, ನಾನು ಹೇಗ್ ನಡೆಸ್ಬೇಕು ಅಂತ. ಇಲ್ಲಿ ಯಾರಿಗೋಸ್ಕರನೂ ಭಯ ಪಡ್ತಿಲ್ಲ. ಸೊ ಹೇಳಿ ಸರ್, ಅಂಡ್ ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಸ್ವಲ್ಪ ಬಂದು ನನ್ನ ಹೆಲ್ತ್ ವಿಚಾರ ಎಷ್ಟೊಂದ್ ಜನ ವಿಚಾರಿಸಿದ್ರ ಹಾಸ್ಪಿಟಲ್ ಅಲ್ಲಿ. ಥ್ಯಾಂಕ್ ಯು, ಮೀನ್ಸ್ ಲಾಟ್. ಅಂಡ್ ಏನೇ ಇದ್ರು ಕಾನೂನು ಪ್ರಕಾರ ನಡೆಯುತ್ತೆ. ನನ್ನ ಮಗಳ ಮೇಲೆ ಕೈ ಮಾಡಿದ್ರು ಸರ್. ನಾನೊಂದು ತಾಯಿ, 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು. 100% ಅಲ್ವಾ? ಯಾವುದೇ ತಾಯಿ, ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಯಾಕೆಂದ್ರೆ ಮಕ್ಳು ಅಂದ್ರೆ 100, ಯಾವ ದೊಡ್ಡ ಮಕ್ಳಾದ್ರೆ ಹೇಳ್ತಾರೆ ಬಂದು, ಚಿಕ್ಕ ಮಗು ಹೇಳಲ್ಲ ಸರ್. ನಾನ್ ಕೇಳ್ದೆ ಯಾಕೆ ಹಿಂಗೆ ಅಂತ. ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲಿಗೋ ಹೋಗಿ ನಿಲ್ತು. ಆಮೇಲೆ ಅದಾದ ನಂತರ 7 ಗಂಟೆಗೆ ಅವ್ರ ಅಪ್ಪ ಬಂದು ನನಗೆ ಹೊಡೆದು, ನನ್ ಗಂಡನ್ಗೆ ಹೊಡೆದು, ಏನೇನೋ ವಿಡಿಯೋಗಳು ನೋಡ್ತಾ ಇರ್ಬೋದು. ನನ್ ಗಂಡ ಅವ್ರೇನೋ ತಂಗಿಗೆ ಇದ್ ಮಾಡ್ತಾ ಇದಂತ ರಾಂಗ್. ಯಾಕಂದ್ರೆ ಪೋರ್ಟ್ರೇ ಮಾಡೋರು ಯಾವ ರೀತಿ ಬೇಕಾದ್ರೂ ಪೋರ್ಟ್ರೇ ಮಾಡ್ಬೋದು ಜೀವನದಲ್ಲಿ. ನೀವು 2 ವಿಚಾರ ಕೇಳ್ಬೇಕು. ಯಾವ್ದು ಕರೆಕ್ಟ್ ಅನ್ಸುತ್ತೋ ನಿಮಗ್ ಬಿಡ್ತೀನಿ. ನನ್ಗೇನು ಇಲ್ಲ. ಯಾವ್ದು ಕರೆಕ್ಟೋ ನೀವ್ ತಗೊಳ್ಳಿ. ಸೊ ನನಗೆ ಗೊತ್ತು ನನ್ಗೆ ಯಾವ ಕರೆಕ್ಟು ಅಂತ. ಸೊ ನಮ್ಮ ಮಾವ ಇದಾರೆ, ನಮ್ಮ ಅತ್ತೆ ಇದಾರೆ, ನನ್ ಗಂಡ ಇದಾರೆ ನನ್ ಪರ ಮಾತಾಡೋದಕ್ಕೆ. ಸೊ ಇಟ್ಸ್ ಓಕೆ, ಯಾರೇನಾದ್ರೂ ಮಾತಾಡ್ಲಿ. ಅಂಡ್ ಥ್ಯಾಂಕ್ ಯು. ಮಾವ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ರ? ನಮ್ಮ ಮಾವ ಇಲ್ಲ ಮೇಡಮ್, ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ ಬಂದಿಲ್ಲ. ಇದು 2ನೇ ಸಲಿ. ಯಾಕಂದ್ರೆ ನನ್ ಗಂಡನ್ಗೆ ಹಿಂದೆ ಚಾಕು ಚುಚ್ಚಿದಾಗ, ನನ್ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯ್ತು. ಯಾಕಂದ್ರೆ ನನಗೆ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಂಗೆ ಕಾನೂನು ಮೊರೆ ಹೋಗ್ಲೇಬೇಕು. ಆ ಅಪ್ಪ ಒಂದು ಮಾತು ತಗೊಂತಾನೆ, ರೇಪ್ ಕೇಸ್, ಲೈಕ್ ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಅಯ್ಯಪ್ಪಂಗೆ ಏನಾದ್ರೂ ಧೈರ್ಯ ಇದ್ರೆ ತಗೊಳ್ಳಿ. ನನಗೆ ನಂಬಿಕೆ. ಇತ ಪ್ರೇಮ ಆರೋಪವನ್ನ ಮಾಡ್ಲಿ, ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ. ನಮ್ಮ ಮದುವೆಯಾಗಿ ಈಗ 4 ವರ್ಷಗಳಾಗಿದೆ. ಗಂಡ ಹಾಗೂ ಮಾವನ ಕಡೆಯಿಂದ ನನಗೆ ₹1 ಬಂದಿಲ್ಲ. ಇವ್ರು ಮಾಡ್ತಾ ಇರುವಂತ ಆರೋಪ ಆಯಿತು. 18 ವರ್ಷದಿಂದ ನಾನು ಸ್ವತಂತ್ರವಾಗಿ ಬದುಕು ಕಟ್ಟಿಕೊಂಡಿದ್ದೇನೆ. ನನ್ನ ಜೀವನ ನನಗೆ ಗೊತ್ತು. ಯಾರಿಗೋಸ್ಕರ ನಾನು ಭಯ ಪಡುವಂತ ಅಗತ್ಯ ಇಲ್ಲ ಅಂತ ಇಲ್ಲಿ ಕಾವ್ಯ ಹೇಳ್ತಾ ಇದ್ದಾರೆ. ಆಸ್ತಿಗೋಸ್ಕರ ಕಲಹ ಅನ್ಕೊಳ್ಳೋರು ಅನ್ಕೊಳ್ಳಿ. ನನ್ನ ಪತಿ ಮೇಲೆ ಹಲ್ಲೆ ನಡೆದಿದ್ದು, ICUನಲ್ಲಿ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಎನ್ನುವುದಾಗಿ ಕಾವ್ಯ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಆಸ್ತಿ ಕಲಹ ಅಲ್ಲ ಎನ್ನುವಂತ ಅರ್ಥದಲ್ಲಿ ಕಾವ್ಯ ಅವರು ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪ್ರೇಮ ಅವರ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಕಾವ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮದುವೆಯಾಗಿ 4 ವರ್ಷ ಆಗಿದೆ. ಗಂಡ ಆಗ್ಲಿ, ಗಂಡನ ಮನೆಯಿಂದ ನಾನು ₹1 ತಗೊಂಡವಳು ಅಲ್ಲ. ನಾನು ನನ್ನ ದುಡಿಮೆಯಿಂದ ಬದುಕನ್ನು ಸಾಗಿಸ್ತಾ ಇರೋದು ಅಂತ ಇಲ್ಲಿ ಕಾವ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಪ್ರೇಮ ಅವರು ಮಾಡ್ತಾ ಇರುವಂತ ಆರೋಪವೇ ಬೇರೆ,
ಇತ್ತ ಕಾವ್ಯ ಅವರು ಮಾಡ್ತಾ ಇರುವಂತ ಆರೋಪವೇ ಬೇರೆ. ಒಟ್ನಲ್ಲಿ ಜಟಾಪಟಿ ಜೋರಾಗ್ತಾ ಇದೆ.